ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ಓಂ ಶಕ್ತಿ ಮಾಲೆ ಹಾಕಿದಂತ ಇಬ್ಬರು ಯುವತಿಯರಿಗೆ ಈ ಸಂದರ್ಭದಲ್ಲಿ ಗಲಾಟೆಗಳ ಕಲ್ಲೇಟು ಬಿದ್ದಿದೆ. ಜೆಜಿ ನಗರದ ವಿಎಸ್ ಗಾರ್ಡನ್ನ ಓಂ ಶಕ್ತಿ ದೇಗುಲದ ಬಳಿ ನಡೆದಿರುವಂತಹ ಘಟನೆ ಇದು. ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾಗಿದೆ. ಇದೇ ಸಂದರ್ಭದಲ್ಲಿ ಇಬ್ಬರು ಯುವತಿಯರಿಗೆ ಕಲ್ಲು ಬಿದ್ದಿದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ತೇರಿಳಿಯುವಂತಹ ಸಂದರ್ಭದಲ್ಲಿ ಕತ್ತಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಅನ್ಯ ಕೋಮಿನವರು ಕಲ್ಲು ತೂರಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಕಿಡಿಗೇಡಿಗಳ ವಿರುದ್ಧ ಓಂ ಶಕ್ತಿ ಮಾಲಾಧಾರಿಗಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲ್ಲು ತೂರಾಟದ ಬೆನ್ನಲ್ಲೇ ಮಾಲಾಧಾರಿಗಳು ಕೆರಳಿದ್ರು. ಜೆಜಿನಗರ ಪೊಲೀಸ್ ಸ್ಟೇಷನ್ ಬಳಿಯೇ ಜಮಾವಣೆಗೊಂಡು ಪ್ರತಿಭಟನೆ ಕೂಡ ನಡೆಸಿದ್ರು. ಅನ್ಯ ಕೋಮಿನವರು ಬೇಕಂತಲೇ ಈ ರೀತಿ ಕಲ್ಲನ್ನ ಎಸೆದಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು, ಪ್ರತಿದಿನ ನಾವು ಜೀವ ಭಯದಲ್ಲೇ ದಿನ ನಡೆಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೌದಾ? ಸಾರಿ ಅರ್ಜುನ್, ಸಾರಿ. ಅರ್ಜುನ್ ಮಾಡಿರೋದು ಮುಂದೋಗ್ಬಿಟ್ಟಿರ್ತಾರೆ. ಹೌದಾ? ನಮ್ಮ ಪ್ರತಿನಿಧಿ ವಿಕಾಸ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಸ್ಥಳದಿಂದ. ಟೇಕ್ ಎ ಲುಕ್. ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಕಲ್ಲನ್ನು ಹೊಡೆದಿರುವಂಥ ಘಟನೆ ಏನು ಜೆಜಿನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ವಿಎಸ್ ಗಾರ್ಡನ್ನಲ್ಲಿ ನಡೆದಿರುವಂಥದ್ದು. ಏನು ನಾನೀಗ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿರುವಂಥದ್ದು. ವಿಎಸ್ ಗಾರ್ಡನ್ನ ಈ ಒಂದು ರಸ್ತೆ ಮುಖಾಂತರವಾಗಿ ಏನು ಮಾಲಾಧಾರಿಗಳು ಈ ಕಡೆ ಬರ್ತಾ ಇದ್ರು, ಓಂ ಶಕ್ತಿ ಮಾಲಾಧಾರಿಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದೇ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಟರ್ನ್ ತೆಗೆದುಕೊಳ್ಳುವಂತಹ ಜಾಗ ಇದು. ಹೀಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ 3 ರಿಂದ 4 ಕಲ್ಲುಗಳನ್ನು ಹೊಡೆದಿದ್ದಾರೆ ಅಂತಕ್ಕಂತಹ ಆರೋಪವನ್ನು ಕೇಳಿ ಬಂದಿದೆ. ಅದರಲ್ಲಿ ಒಂದು ಕಲ್ಲು ಧರಿಸಿ ಹೋಗ್ತಿದ್ದಂತಹ ಯುವತಿಯ ತಲೆಗೆ ಬಿದ್ದ ಪರಿಣಾಮವಾಗಿ ಆ ಯುವತಿಯನ್ನ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತಿರುವುದು. ನಾನೀಗೇನು ತೋರಿಸ್ತಾ ಇದ್ದೀನಿ, ಇದು ದೊಡ್ಡ ಕಾಂಪೌಂಡ್ ಇದೆ, ಬಟ್ ಇಲ್ಲಿ ಕೆಲವೊಂದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದಾಗಿ ಆ ಕಾಂಪೌಂಡ್ ಅನ್ನ ಒಡೆಯಲಾಗಿರುವಂಥದ್ದು ಮತ್ತು ಆ ಕಡೆಯಿಂದ ಯಾರಿದ್ದಾರೆ ಅನ್ನುವಂತಹದ್ದು ಕೂಡ ಗೊತ್ತಾಗೋದಿಲ್ಲ ಇಲ್ಲಿಂದ ನೋಡಿದ ತಕ್ಷಣದಲ್ಲಿ. ಸೊ ಆ ಭಾಗದಿಂದ ಕಲ್ಲನ್ನ ಹೊಡೆದಿರುವಂಥದ್ದು. ಅದು ಯುವತಿಯ ತಲೆಗೆ ಬಿದ್ದ ಪರಿಣಾಮ ಯುವತಿಗೆ ಗಂಭೀರವಾದಂತಹ ಗಾಯ ಕೂಡ ಆಗಿರುವಂಥದ್ದು. 3-4 ಕಲ್ಲುಗಳನ್ನ ಎಸೆದಿದ್ದಾರೆ ಅಂತೇಳಿ ಅಲ್ಲಿ ಮೆರವಣಿಗೆಯಲ್ಲಿ ಸಾಕ್ತಾ ಇರುವಂತವರು ಹೇಳ್ತಾ ಇದ್ರು. ಸದ್ಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಿವಾಸಿಗಳು ಮತ್ತು ಏನು ಓಂ ಶಕ್ತಿ ಮಾಲಾಧಾರಿಗಳು ಜೆಜಿನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಮತ್ತು ಹಲವು ಹಿಂದೂಪರ ಸಂಘಟನೆಗಳು ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ನಡೆಸಿ ನ್ಯಾಯಕ್ಕಾಗಿ ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಏನು ಡಿಸಿಪಿ ಯತೀಶ್ ಅವರು ಹಾಗೂ ಎಸಿಪಿ ಭರತ್ ರೆಡ್ಡಿ ಅವರು ಕೂಡ ಸ್ಥಳದಲ್ಲಿ ಮುಖವನ್ನು ಹೂಡಿ ಸ್ಥಳೀಯ ಇನ್ಸ್ಪೆಕ್ಟರ್ಗಳನ್ನು ಕೂಡ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳಲಾಗಿತ್ತು. ಕೆಎಸ್ಆರ್ಪಿ ತುಕಡೆಗಳನ್ನು ಕೂಡ ನಿಯೋಜನೆ ಮಾಡಿಕೊಂಡು ಇಲ್ಲಿ ಯಾವುದೇ ರೀತಿಯಂತಹ ಗಲಭೆಗಳು ಆಗದ ರೀತಿಯಲ್ಲಿ ಒಂದು ಭದ್ರತೆಯನ್ನು ನೀಡಿಕೊಳ್ಳಲಾಗಿತ್ತು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಜಿನಗರ ಪೊಲೀಸ್ ಠಾಣೆಯಲ್ಲಿ ಏನು ಎಫ್ಐಆರ್ ಕೂಡ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸುವುದಾಗಿ ಪೊಲೀಸರು ಭರವಸೆಯನ್ನ ಕೊಟ್ಟು ಪ್ರತಿಭಟನೆಗೆ ಕುಳಿತಿದ್ದವರನ್ನ ಈಗಾಗಲೇ ಕಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ವಿಕಾಸ್ ಟಿವಿ 9 ಬೆಂಗಳೂರು. ಜೆಜಿನಗರದಲ್ಲಿ ಓಂ ಶಕ್ತಿ ಭಕ್ತರ ಮೇಲೆ ಕಲ್ಲು ತೂರಾಟದ ಬೆನ್ನಲ್ಲೇ ಜೆಜಿನಗರ ಠಾಣೆ ಎದುರು ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರತಿಭಟನಾಕಾರರನ್ನ ಮನವೊಲಿಸಿ ಕಳಿಸಿದ್ದಾರೆ ಪೊಲೀಸರು. ಆರೋಪಿಗಳನ್ನ ಬಂಧಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಹಾಗಾಗಿ ಅಲ್ಲಿ ಪ್ರತಿಭಟನಾ ನಿರತರು ಅಲ್ಲಿಂದ ತೆರಳಿದ್ದಾರೆ. ಪೊಲೀಸರ ಭರವಸೆಯ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಸ್ಥಳೀಯರು. ಆರೋಪಿಗಳನ್ನ ಬಂಧಿಸುವಂತೆ ಪ್ರತಿಭಟನೆಯನ್ನ ನಡೆಸಿದ್ರು ನಿನ್ನೆಷ್ಟೇ ಜನರು. ಪ್ರತಿಭಟನೆಯ ಬೆನ್ನಲ್ಲೇ ಪೊಲೀಸರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ಅಲ್ಲಿಂದ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ನಿನ್ನೆ ರಾತ್ರಿ ನಡೆದಂತಹ ಘಟನೆ. ಸರಿಸುಮಾರು 8 ರಿಂದ 8:10 ಸರಿಸುಮಾರಿನಲ್ಲಿ ಒಂದು ಘಟನೆ ನಡೆದಿದೆ. ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ತೆರಳುತ್ತಿದ್ದಾರೆ. ಇದೇ ಸಮಯದಲ್ಲಿ ಕಲ್ಲು ತೂರಾಟ ಆಗಿದೆ. ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ದೇವರ ಒಂದು ಸಣ್ಣ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಓಂ ಶಕ್ತಿ ಮೆರವಣಿಗೆಯಲ್ಲಿದ್ದಂಥ ಒಂದು ಹೆಣ್ಣುಮಗಳ ಮೇಲೆ ಯಾರೋ ಕಲ್ಲು ಎಸೆದಿದ್ದಾರೆ ಮೇಲಿಂದ ಅಂಥೇಳಿ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸ್ ಠಾಣೆಗೆ ತೊಗೊಂಡು ಬಂದಿರ್ತಾರೆ.
ಈ ಸಂಬಂಧ ನಾವು ಒಂದು FIRನ ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ದಾಖಲೆ ಮಾಡಿ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ ಈಗಾಗಲೇ ರವಾನಿಸಿದ್ದೀವಿ. ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನು ಮುಂದುವರಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಕೇಸ್ ಬೆನ್ನಲ್ಲೇ ಘಟನೆ ಸಂಬಂಧ ಜೆಜೆನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಓಂ ಶಕ್ತಿ ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ದೂರನ್ನ ಸಲ್ಲಿಸಿದ್ದಾರೆ. FIR ದಾಖಲಾಗಿದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ VS ಗಾರ್ಡನ್ ಬಳಿ ಕಲ್ಲೆಸೆತ ಆಗಿತ್ತು. ಮಾಲಾಧಾರಿಗಳ ಮೇಲೆ ಯುವಕರು ಕಲ್ಲನ್ನು ತೂರಿದ್ರು. ಈ ಘಟನೆಯಲ್ಲಿ 2 ಹೆಣ್ಣುಮಕ್ಕಳಿಗೆ ತಲೆಗೆ ಪೆಟ್ಟಾಗಿತ್ತು. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುತ್ತಿದ್ದಾರೆ ಅಂತ, ದಲಿತರ ಮೇಲೆ ಈ ರೀತಿ ದೌರ್ಜನ್ಯ ಎಸಗುತ್ತಿದ್ದಾರೆ ಅಂತ ಆರೋಪಗಳನ್ನು ಮಾಡಲಾಗ್ತಾ ಇದ್ದು, ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು, ತಕ್ಷಣವೇ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಕೂಡ ನಡೆಸಲಾಯಿತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH